ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಸುವಂತ ಒಂದು ದೊಡ್ಡ ದಂಧೆ ಪತ್ತೆಯಾದಂತ ರೀತಿಯ ಕಂಡು ಬರ್ತಾ ಇದೆ. ಅದೇನು ಸಣ್ಣ ಪುಟ್ಟ ವ್ಯವಹಾರ ಅಲ್ಲ, ಹೆಚ್ಚು ಕಡಿಮೆ ಇದೇನಾದ್ರೂ ಖಚಿತತೆ ಆದ್ರೆ 100 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಆಗೋದು. ಅದು ಎಲ್ಲಿಂದನೋ ತಂದು ಕೊಡ್ತಿರೋದು ಮತ್ತೊಂದಲ್ಲ, ಅಲ್ಲೇ ತಯಾರಿಕಾ ಘಟಕ ಅಥವಾ ಅಲ್ಲೇ ಒಂದು ಫ್ಯಾಕ್ಟರಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸುಮಾರು 50 kg MDMA ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಈ 50 kgಯ ಮೌಲ್ಯ 100 ಕೋಟಿಗೂ ಅಧಿಕ ಅಂತ ಹೇಳಲಾಗ್ತಾ ಇದೆ ಕೂಡ. ಬಟ್ ಕಾರ್ಯಾಚರಣೆ ಮಾಡಿರೋದು ನಮ್ಮವರಲ್ಲ, ನಮ್ಮ ಪೊಲೀಸ್ ಅಲ್ಲ, ಮಹಾರಾಷ್ಟ್ರದ ಪೊಲೀಸರು ಬಂದು ಕಾರ್ಯಾಚರಣೆ ಮಾಡಿರೋದು. ಗ್ಯಾರೇಜ್ ಹೆಸರಲ್ಲಿ ಡ್ರಗ್ಸ್ ತಯಾರಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ನೋಡೋಕೆ ಹೊರಗಡೆಯಿಂದ ಗ್ಯಾರೇಜ್, ಬಟ್ ಒಳಗಡೆ ಮಾಡ್ತಾ ಇದ್ದಿದ್ದು ಡ್ರಗ್ಸ್ ತಯಾರಿಸುವಂತ ದಂಧೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ವಿಚಾರವಾಗಿ ಹೆಚ್ಚಿನ ತನಿಖೆಯ ಅನಿವಾರ್ಯತೆ ಇದೆ. ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಯಿತು, ನಮ್ಮ ಪೊಲೀಸರಿಗೆ ಯಾಕೆ ಗೊತ್ತಾಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ವಿಷಯ ಅಂತಂದರೆ ಈ ಥರದ ಟ್ರೇಸ್ ಔಟ್ ಮಾಡಿ ಹಿಂದೆ ಮಂಗಳೂರು ಪೊಲೀಸರು ಕೂಡ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಬಂದು ಒಂದು ದೊಡ್ಡ ರೈಡನ್ನು ಮಾಡಿದರು. ಅಂದರೆ ಅಲ್ಲಿ ಈ ಡ್ರಗ್ಸನ್ನು ಮಾರಾಟ ಮಾಡ್ತಾ ಇದ್ದಂಥ ಅಥವಾ ಪಡಿತಾ ಇದ್ದಂಥ ಪೆಡ್ಲರ್ಸು ಅಥವಾ ಅಲ್ಲಿನ ಗ್ರಾಹಕರು ಯಾರಿದ್ರು ಅವ್ರನ್ನ ಹಿಡಿದು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಗೃಹ ಸಚಿವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬಹಳ ಆತಂಕವಾದ ವಿಚಾರವಾಗಿದೆ, ನಮ್ಮ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. MDMA ತಯಾರು ಮಾಡ್ತಾ ಇದ್ದಂಥ ಒಂದು ಘಟಕವನ್ನು ಬಾಂಬೆ ಪೊಲೀಸ್ ಅಂದರೆ ಅವರು ಅಲ್ಲಿ ಯಾರನ್ನೋ ಅವರನ್ನು ಹಿಡ್ಕೊಂಡಾಗ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಅವರು ಬಂದು ನಮ್ಮ ಪೊಲೀಸ್ನವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಹಿಡಿದಿದ್ದಾರೆ. ಇದು ನಿಜವಾಗೂ ಆತಂಕವಾದಂಥ ವಿಚಾರ. ಅದರ ಮೇಲೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ.